ಲಕ್ಷ್ಮತೆ, ಚೆನ್ನಾಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೀವ್ ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಏನ್ ಮದ್ವೆ ಗಂಡು? ಮದ್ವೆ ಗೊತ್ತಾದ್ಮೇಲೆ ಈ ಲಕ್ಷ್ಮತ್ತೇನ್ ಮರ್ತ್ಬಿಟ್ರಾ? ಹಂಗೇನಿಲ್ಲ ಲಕ್ಷ್ಮತೆ. ಅವ್ನ ಓಡಾಟ ಬೇರೆ ಕಡೆ ಇದೆ ಕಣಕ, ಹಂಗಾಗಿ ಅವ್ನು ನಿಮ್ ಕೈಗೆ ಸಿಗ್ತಾ ಇಲ್ಲ. ಹೇಗೋ ನಮ್ ಸಿದ್ದು ಖುಷಿಯಾಗಿದ್ರೆ ಅಷ್ಟೇ ಸಾಕಪ್ಪ. ಆಮೇಲೆ ಹೇಗ್ ನಡೀತಾ ಇದೆ ಮದ್ವೆ ಕೆಲ್ಸ ಎಲ್ಲ? ಅದಕ್ಕೇನಕ್ಕ, ಎಷ್ಟ್ ಕೆಲ್ಸ ಮಾಡಿದ್ರು ಮುಗಿತಾನೆ ಇಲ್ಲ. ಇನ್ವಿಟೇಷನ್ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೋ, ಇನ್ನೇನ್ ಮದ್ವೆ ಹತ್ರ ಬರ್ತದಲ್ಲ, ಹಂಗಾಗಿ ಎಲ್ಲಾ ಕೆಲ್ಸನೂ ಬೇಗ ಮುಗಿಸ್ಬೇಕು. ಅದು ನಿಜಾನೇ ಬಿಡಪ್ಪ. ನಮ್ ಸಿದ್ದು ಮದ್ವೆ ಅಂದ್ರೆ ಊರ್ಗೆ ಹಬ್ಬ ಇದ್ದ ಹಾಗೆ. ಏನು ಅಡೆತಡೆ ಇಲ್ದೆ ಅದ್ದೂರಿಯಾಗ್ಬೇಕು. ಲಕ್ಷ್ಮತ್ತೆ, ಮದ್ವೆ ಕೆಲ್ಸ ಹೇಗ್ ನಡೀತಿದ್ರೆ ಏನಂತೆ? ಮದ್ವೆ ಹೆಣ್ಣು ಮಾತ್ರ ನಿಮ್ಮನೆಯಿಂದಾನೇ ಬರ್ಬೇಕು. ಗುರುಗಳು ಯಾರವರು? ಅವರು ತ್ರಿಕಾಲ ಜ್ಞಾನಿಗಳಮ್ಮ. ಅವ್ರಿಗೆ ಎಲ್ಲ ಗೊತ್ತಾಗತ್ತೆ. ಹಿಂದೆ ಏನ್ ನಡೆದಿದೆ, ಮುಂದೆ ಏನ್ ನಡೆಯುತ್ತೆ ಎಲ್ಲಾನೂ ಹೇಳ್ತಾರೆ. ನಮ್ಮನೆಗೂ ಒಂದ್ಸಲ ಬಂದಿದ್ರು. ಬಂದು ಎಲ್ರಿಗೂ ಆಶೀರ್ವಾದ ಮಾಡಿ ಹೋದ್ರು. ಹೌದಾ? ಹಾಗಾದ್ರೆ ನಾವು ಅವ್ರನ್ನ ಹೋಗಿ ಮಾತಾಡ್ಸೋಣ, ಬನ್ನಿ. ಅಯ್ಯಯ್ಯೋ, ಅವ್ರೇನಾರ ನನ್ನ ಕಮ್ಲಿಗೆ ತಾಳಿ ಕಟ್ಟೋದು ಹೇಳ್ಬಿಟ್ರೆ? ಹಾಗೆ ಅವ್ರು ಮಾತಾಡೋದು ಯಾರಿಗೂ ಅರ್ಥ ಆಗಲ್ಲ. ಎಲ್ಲ ಒಗಟಾಗೇ ಇರುತ್ತೆ. ಅವ್ರು ಹೇಳೋದನ್ನ ನಾವೇ ಅರ್ಥ ಮಾಡ್ಕೋಬೇಕು. ಅದ್ ಎಲ್ರಿಗೂ ಅರ್ಥ ಆಗಲ್ಲ. ನಾವೇ ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕಾಗತ್ತೆ. ಲೈ, ಅದೇನ್ ಹೇಳೋರು ಕೇಳೋದ್ ನಡಿಲ್ಲ. ಬಾ ನೀಲು ಅಕ್ಕ, ನಡೀರಿ. ಬನ್ನಿ. ನಮಸ್ಕಾರ ಗುರುಗಳೇ. ಹೋಗ್ಲಿ, ಇಂಥವ್ರನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ ಅಂತ ನನಗಾದ್ರೂ ಹೇಳಿದ್ರೆ ನಾನೇ ಸಹಾಯ ಮಾಡ್ತಿದ್ನಲ್ಲೇ. ಸರಿ ಬಿಡು, ಇವಾಗ ಆಗಿದ್ದಾಯ್ತು. ಅಟ್ಲೀಸ್ಟ್ ಯಾರು ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದು ಅಂತನಾದ್ರೂ ಹೇಳು ನನ್ಗೆ. ನನಗೆ ಗೊತ್ತಿಲ್ಲ ಜಾನು. ಏನೇ ಹೀಗೆ ಹೇಳ್ತಿದ್ಯಾ? ತಾಳಿ ಕಟ್ಟಿದ್ದು ಯಾರು ಗೊತ್ತಿಲ್ಲ ಅಂದ್ರೆ ಏನರ್ಥ? ಇದು ನಾನು ಒಪ್ಪಿ ಮದುವೆ ಆಗಿರೋದಲ್ಲ ಜಾನು. ನನಗೆ ಗೊತ್ತಿಲ್ಲದೇನೆ ಆಗಿರೋ ಮದುವೆ. ಏನೇ ಇದು ಅಕ್ಕ? ಏನ್ ಹೇಳ್ತಿದ್ಯಾ? ನನಗಂತೂ ಒಂದು ಗೊತ್ತಾಗ್ತಿಲ್ಲ ಜಾನು. ಮಲಗಿರೋ ಸಮಯದಲ್ಲಿ ಯಾರೋ ತಾಳಿ ಕಟ್ಬೋದ? ಅವ್ನು ಯಾರು ಅಂತ ನನಗೆ ಈಗಲೂ ಗೊತ್ತಿಲ್ಲ. ಒಂದು ಹೆಣ್ಣು ನೂರಾರು ಜನರ ನಡುವೆ ಮದುವೆ ಆಗ್ಬೇಕು, ಎಲ್ಲರ ಆಶೀರ್ವಾದ ತಗೋಬೇಕು ಅಂತ ಕನ್ಸು ಕಾಣ್ತಾಳೆ. ಆದರೆ ನನ್ನ ಜೀವನದಲ್ಲಿ ಇದು ಯಾವುದೂ ಆಗಲಿಲ್ಲ ಜಾನು. ಇದನ್ನ ಮದುವೆ ಅಂತ ಹೇಗೆ ಕರೀಲಿ? ಇದನ್ನು ಕೊಟ್ಟಿದ್ದಾಗಿಂದ ಇದನ್ನ ಇಟ್ಕೊಳಕ್ಕಾಗದೆ, ತೆಗಿಯೋಕ್ಕಾಗದೆ ನಾನು ಎಷ್ಟು ಒದ್ದಾಡ್ತಿದ್ದೀನಿ ಗೊತ್ತಾ? ನಾನು ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ ಅಂತ
ನನ್ನ ಒಬ್ಬಳಿಗೆ ಗೊತ್ತು ಕಣೆ. ಇದೆಲ್ಲ ಯಾರು ಮಾಡಿದ್ದು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ವ ಅಕ್ಕ? ಆ ಪ್ರಯತ್ನದಲ್ಲೇ ಇದ್ದೀನಿ ಜಾನು. ಆದರೆ ಅವನು ಯಾರು ಅಂತ ಒಂದು ಗೊತ್ತಾಗ್ತಿಲ್ಲ. ಖುಷಿ ಒಬ್ಳು ಇಲ್ಲದೆ ಇದ್ದಿದ್ರೆ ನನ್ನ ಜೀವನಕ್ಕೆ ಅರ್ಥನೇ ಇರ್ತಿರ್ಲಿಲ್ಲ ಕಣೆ. ಅವಳಿಗೋಸ್ಕರ ಬದುಕ್ತಾ ಇದ್ದೀನಿ. ಅಕ್ಕ, ಹೀಗೆಲ್ಲ ಮಾತಾಡ್ಬೇಡ ನೀನು. ಅದ್ಯಾರು ಹೀಗೆಲ್ಲ ಮಾಡಿದ್ದು ಅಂತ ಪತ್ತೆ ಮಾಡೋಣ. ನೀನು ಧೈರ್ಯವಾಗಿರು. ಧೈರ್ಯವಾಗೇ ಇದ್ದೆ ಜಾನು. ಆದರೆ ಇದು ನನ್ನ ಕುತ್ತಿಗೆಗೆ ಬಂದಾದ್ಮೇಲಿಂದ ಭಯದಲ್ಲೇ ಬದುಕ್ತಾ ಇದ್ದೀನಿ. ಈ ತಾಳಿ ಯಾರು ಕಟ್ಟಿದ್ರು ಅಂತ ಗೊತ್ತಾಗೋವರೆಗೂ. ಅಯ್ಯೋ ಜಾನು, ನೀನು ಯಾಕೆ ಕ್ಷಮೆ ಕೇಳ್ತಿದ್ಯಾ? ನಿನ್ನ ಜಾಗದಲ್ಲಿ ಬೇರೆ ಯಾರಿದ್ರೂ ಹೀಗೆ ಮಾತಾಡ್ತಿದ್ರು. ನನ್ನ ಜಾತಕದಲ್ಲಿ ದೋಷ ಇದೆ ಅಂತ ಹೇಳ್ತಿದ್ರು. ಆದರೆ ನನ್ನ ಹುಟ್ಟಲ್ಲೇ ದೋಷ ಇದೆ ಅಂತ ನನಗೆ ಗೊತ್ತಾಗ್ತಿದೆ. ನಾನು ಯಾಕಾದರೂ ಹುಟ್ಟಿದ್ನೋ ಜಾನು? ಹಾಗೆಲ್ಲ ಮಾತಾಡ್ಬೇಡ ಕಣೆ ಪ್ಲೀಸ್. ಇದ್ರ ಬಗ್ಗೆ ಎಲ್ಲ ಬೇರೆ ಯಾರಿಗೆ ಗೊತ್ತಿದೆ? ಅಮ್ಮನಿಗೆ ಮತ್ತೆ ಅತ್ತಿಗೆ ಗೊತ್ತು. ಬೇರೆ ಯಾರಿಗಾದ್ರೂ ಗೊತ್ತಿದ್ರೆ ನಾನು ಹೇಗೆ ಅವ್ರಿಗೆ ಮುಖ ತೋರಿಸ್ಲಿ ಹೇಳು? ಅಪ್ಪಂಗಾದ್ರೂ ಹೇಳ್ಬೇಕಿತ್ತಲ್ವಾ? ನಾನು ಅಪ್ಪನಿಗೆ ಈ ವಿಷಯ ಹೇಗೆ ಹೇಳಿ? ಯಾರೋ ನನ್ನ ಕುತ್ತಿಗೆಗೆ ತಾಳಿ ಕಟ್ಬಿಟ್ಟಿದ್ದಾರೆ, ಆದರೆ ಅವ್ನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ಕೊಳಕ್ಕಾಗತ್ತಾ? ನನ್ನಿಂದ ಅಮ್ಮ ಎಷ್ಟು ನೋವು ಅನುಭವಿಸ್ತಿದ್ದಾರೆ ಅಂತ ನನಗೆ ಗೊತ್ತು. ಈ ವಿಷಯ ಅಪ್ಪನಿಗೂ ಹೇಳಿದ್ರೆ ಅವ್ರು ನೋವು ಅನುಭವಿಸೋದನ್ನ